ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡು, ನಾವ್ ಡೀಲ್ ಮಾಡ್ತಿರೋದು ಅವ್ರ ಅಪ್ಪನ ಹತ್ರ ಹೋಗಿ ಈ ರೀತಿ ವಿಷಯ ಹೇಳಿದ್ರೆ ಮುಗೀತಲ್ಲ. ಹಾಗಂತ ಯಾವನ್ಗೋ ಹೆದರ್ಕೊಂಡು ಬದುಕೋ ಅವಶ್ಯಕತೆ ಇಲ್ಲ. ಹಂಗಂತ ನೀನು ಅನ್ಕೊಂಡಿದ್ಯಾ ಬಂಗಾರಿ? ಆದ್ರೆ ನಮ್ಮ ದೇಶದಲ್ಲಿ ಅಪ್ಪ ಅಮ್ಮಂದ್ರಿಗೆ ಮಕ್ಕಳು ಅಂದ್ರೆ ತುಂಬಾ ಸೆಂಟಿಮೆಂಟು. ಅದಕ್ಕೆ ಅಲ್ವ ರಾಜಕಾರಣದಲ್ಲಿ ಅಪ್ಪ ಆದ್ಮೇಲೆ ಮಕ್ಕಳೇ ಮುಂದುವರಿಯೋದು. ನಾವು ಈ ಥರ ಮಾಡಿದೀವಿ ಅಂತ ಅವ್ರ ಅಪ್ಪನಿಗೆ ಏನಾದರೂ ಗೊತ್ತಾದರೆ ಪ್ರಾಜೆಕ್ಟ್ ನಮ್ಮ ಕೈಗೆ ಸೇರಕ್ಕೆ ಬಿಡಲ್ಲ, ಬೇರೆಯವರಿಗೆ ಕೊಡೋದಕ್ಕೂ ಬಿಡಲ್ಲ. ಅದಕ್ಕೆ ಈ ವಿಷಯದಲ್ಲಿ ನಾವು ತುಂಬ ಪೇಷನ್ಸ್ ಆಗಿರಬೇಕು. ಈ ಮನೆಯವ್ರ ಜೊತೆ ತುಂಬ ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಂಡ್ರೇ ಪ್ರಾಜೆಕ್ಟ್ ನಮ್ಮ ಕೈಗೆ ಸೇರೋದು. ಒಂದು ಸರ್ತಿ ಪ್ರಾಜೆಕ್ಟ್ ಕೈಗೆ ಸಿಗಲಿ, ಆಮೇಲೆ ಆಟ ಆಡೋಣ ನಮ್ಮ ಆಟನ. ಹಾಗಂತ ಖುಷಿನ ಭಾವನಾ ಜೊತೆ ಇರೋದಕ್ಕೆ ಬಿಟ್ಬಿಡು ಅಂತ್ಯಾ? ನೋಡು, ನನಗೂ ಖುಷಿ ಜೊತೆ ಇರ್ಬೇಕು ಅನ್ನಿಸ್ತಿದೆ. ನಮ್ಮ ಅಣ್ಣ ನನಗ್ ನೆನ್ಪಾದಾಗೆಲ್ಲ ಖುಷಿನೂ ನೆನ್ಪಾಗ್ತಾಳೆ ರವಿ. ಬಂಗಾರಿ, ಈ ಸಮಯದಲ್ಲಿ ಭಾವನ ಮುಟ್ಟೋದು ಅಷ್ಟು ಈಸಿ ಅಲ್ಲ. ಮೊದಲೊಳಗೆ ಯಾರು ಬ್ಯಾಕ್ ಸಪೋರ್ಟ್ ಇರಲಿಲ್ಲ ಅಂತ ಅವಳನ್ನ ಸ್ಟೇಷನ್ ಮೆಟ್ಲು ಹತ್ತಿಸಿದ್ವಿ. ಆದರೆ ಈಗ ಅವಳಿಗೆ ಪೊಲಿಟಿಕಲ್ ಸಪೋರ್ಟ್ ಇದೆ. ಕಷ್ಟ ಅಂತ ಹೇಳಿದ್ರೆ ಹಿಂದೆ ನಿಲ್ಲಕ್ಕೆ ಜನ ಇದ್ದಾರೆ. ಅದಕ್ಕೆ ಇವಳ ವಿಷಯ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಸಮಯ ನೋಡಿ ನೆತ್ತಿಗೆ ಹೊಡಿಬೇಕು. ಆ ಭಾವನಾಗೆ ಇಷ್ಟೊಂದು ಕೊಬ್ಬು ಬಂದಿದ್ಯಾ? ನನ್ನ ನೆಮ್ಮದಿನ ಹಾಳು ಮಾಡಿ ಅವಳು ಅದ್ ಹೇಗ್ ಖುಷಿಯಾಗಿರ್ತಾಳೆ ರವಿ? ನನ್ನ ಅಣ್ಣನ ಮಗಳನ್ನ ಇಟ್ಕೊಂಡು ಅವಳನ್ನ ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ಅವಳು ಎಷ್ಟೇ ಕೂಗಾಡಿದ್ರು ಕಿರ್ಚಾಡಿದ್ರು ಖುಷಿ ಯಾವತ್ತಿದ್ರು ನನ್ನವಳು ಮಾತ್ರ. ಅದು ನನ್ನ ಬಂಗಾರಿ ಅಂದ್ರೆ. ಜಾನ್ಯವರೇ, ಏನಾದ್ರು ಬೇಕಾಗಿತ್ತಾ? ಏನಿಲ್ಲ, ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಬರೋಣ ಅನ್ಕೊಂಡೆ. ಈಗ್ಲಾ? ಯಾಕೆ? ನಂಗೆ ಮನೇಲೇ ಇದ್ದು ಬೋರ್ ಆಗ್ತಿದೆ. ಒಂದೇ ಕಡೆ ಓದ್ಕೊಂಡು ಸಾಕಾಯ್ತು. ನಮ್ಮ ಮನೇಲಿ ಆಗಿದ್ದಿದ್ರೆ ಹೊರಗಡೆ ಜಾಗ ಇತ್ತು, ಅಲ್ಲಿ ಓದ್ಕೋತಿದ್ದೆ. ಅಪ್ಪನ ರೂಮಲ್ಲಿ ಓದ್ಕೋತಿದ್ದೆ, ಅಣ್ಣನ ರೂಮಲ್ಲಿ ಓದ್ಕೋತಿದ್ದೆ, ಅಕ್ಕನ ರೂಮಲ್ಲಿ ಓದ್ಕೋತಿದ್ದೆ. ಆದರೆ ಇಲ್ಲಿ ಒಂದೇ ಕಡೆ ಬೇಜಾರಾಗ್ತಿದೆ ರೀ. ಅದಕ್ಕೆ ಇಲ್ಲಿ ಆಚೆ ಲಾನ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಬರೋಣ ಅಂತ. ನೀವು ಮನೆ ಒಳಗಿದ್ದೀರಿ, ಓದೋಕ್ಕಾಗ್ತಾ ಇದೆ. ಹೊರಗಡೆ ಲಾನ್ಗೆ ಹೋದರೆ ಹಕ್ಕಿಗಳ ಶಬ್ದ, ಅವುಗಳ ಓಡಾಟ, ಕಾನ್ಸಂಟ್ರೇಷನ್ ಡೈವರ್ಟ್ ಆಗಲ್ಲ, ಓದೋಕ್ಕೆ ಕಷ್ಟ ಆಗಲ್ವಾ? ನಾನು ಓದ್ತೀನಿ ಅಂತ ಹೇಳ್ತಿಲ್ಲ, ನಿಮ್ಮ ಜೊತೆ ಒಂದು 10 ನಿಮಿಷ ವಾಕ್ ಮಾಡೋಣ ಅಂತ ಹೇಳ್ತಿರೋದು. ನಿಮ್ಮ ಜೊತೆ ಮಾತಾಡ್ತಾ ವಾಕ್ ಮಾಡಿದ್ರೆ ಸ್ವಲ್ಪ ನನಗೂ ಮೈಂಡ್ ಫ್ರೆಶ್ ಆಗುತ್ತೆ. ಪ್ಲೀಸ್ ರೀ. ಸಂಜೆ ಹೊತ್ತು ಲಾನಲ್ಲಿ ಓಡಾಡೋದು ಸರಿಯಲ್ಲ, ಸೊಳ್ಳೆಗಳಿರ್ತವೆ. ಈಗ ತಾನೇ ಹುಷಾರಾಗ್ತಾ ಇದ್ದೀರಿ, ಮತ್ತೆ ಸೊಳ್ಳೆ ಕಚ್ಚಿ ಏನಾದರೂ ಆದರೆ ಆಮೇಲೆ ಓದೋ ಕಷ್ಟ ಆಗಲ್ವಾ? ಒಂದು 10 ನಿಮಿಷ ಓಡಾಡ್ಕೊಂಡು ಬರೋಣ ಅಂದರೆ ಬೇಡ ಅಂತೀರಾ? ಸರಿ ಬಿಡಿ, ಮನೇಲೇ ಕೂತ್ಕೊಂಡು ಓದ್ತೀನಿ. ಇದು ನನ್ನ ಇಷ್ಟದ ಪ್ರಶ್ನೆ ಅಲ್ಲ ಜಾನ್ವಿಯವರೇ. ಆದರೂ ಇಟ್ಸ್ ಫೈನ್, ನಿಮ್ಮ ಇಷ್ಟದ ಹಾಗೇನೆ ಸ್ವಲ್ಪ ಹೊತ್ತು ಹೋಗಿ ಬರೋಣ ಬನ್ನಿ. ಯಾಕೆ, ಏನಾಯ್ತು? ಅದು ನಾಯಿ ಹೊರಗಡೆನೇ ಇದೆ, ಕಟ್ಟು ಇಲ್ಲ. ನಿಮಗೆ ಮೊದಲೇ ನಾಯಿ ಕಂಡ್ರೆ ಭಯ, ಅದು ಬೊಳಕ್ಕೆ ಶುರು ಮಾಡಿಬಿಡುತ್ತೆ. ನಾನು ಕಟ್ಬಿಟ್ಟು ಬರ್ತೀನಿ. ಅಯ್ಯೋ, ನಾನು ನಾಯಿ ಇರೋ ವಿಷಯ ಮರ್ತೇ ಬಿಟ್ಟಿದ್ದೆ. ಸರಿ ಬಿಡಿ, ಬೇಡ, ನಾನು ಮನೇಲೇ ಓದ್ಕೋತೀನಿ. ನೀವು ಓದ್ಕೋತಾ ಇರಿ, ನಾನು ಸ್ವಲ್ಪ ಕೆಲಸ ಇದೆ, ಮುಗಿಸ್ಬರ್ತೀನಿ. ಏನು ಚಿನ್ನಣ್ಣ, ಮಗಳು ಮದುವೆನ ಅದ್ಧೂರಿಯಾಗಿ ಮಾಡಿಬಿಟ್ಟೆ. ಅಣ್ಣ, ನಾವು ಛತ್ರದ ಬಾಗಿಲಿಗೆ ಹೋದಾಗಿಂದ ಮದುವೆ ಕಾರ್ಯ ಎಲ್ಲ ಮುಗಿದು ನಮ್ಮ ಮನೆ ತಲುಪೋ ತನಕ ಎಲ್ಲ ಜವಾಬ್ದಾರಿನ ನಮ್ಮ ಅಳಿಯಂದ್ರೆ ತೊಗೊಂಡಿದ್ದು. ಇಲ್ಲ ಅಂದಿದ್ರೆ ಅಂಥ ಮದುವೆನ ನಮ್ಮಂಥವ್ರ ಕೈಲಿ ಮಾಡೋಕ್ಕಾಗುತ್ತಾ? ಚಿನ್ನಣ್ಣ, ನೀನು ತುಂಬ ಪುಣ್ಯವಂತ.
ಈಗಿನ ಕಾಲದಲ್ಲಿ ವರದಕ್ಷಿಣೆ ವರೋಪಚಾರ ಅಂತ ಹೆಣ್ಣೆತ್ತೋರಿಗೆ ತುಂಬಾ ಕಷ್ಟ. ಅದರಲ್ಲಿ ಒಳ್ಳೆ ಹಳೆಯ ಸಿಕ್ಕಿದ್ದಾನೆ. ನೀನು ತುಂಬ ಅದೃಷ್ಟವಂತಪ್ಪ. ಅದು ನಿಜ ರಾಜಣ್ಣ, ಈ ವಿಷಯದಲ್ಲಿ ನಾನು ಅದೃಷ್ಟವಂತ. ಇನ್ನೇನು ಚಿನ್ನಣ್ಣ, ಇನ್ಮೇಲೆ ನಿನ್ನ ಜೀವನ ಆರಾಮು. ಎಲ್ಲಿ ಸಂಪತ್ತಣ್ಣ, ಇನ್ನು ಮದುವೆ ಆಗೋ ಒಬ್ಳು ಮಗಳಿದ್ದಾಳೆ. ನನ್ನ ದೊಡ್ಡ ಮಗನ ಮದುವೆ ಆಗಬೇಕು. ರಿಟೈರ್ಡ್ ಆದ ದುಡ್ಡಲ್ಲಿ ನಮ್ಮದೇ ಆದಂಥ ಒಂದು ಸ್ವಂತ ಗೂಡು ಕಟ್ಕೋಬೇಕು. ಅಲ್ಲಿ ತನಕ ಈ ಜೀವನದ ಹೋರಾಟ ಹಿಂಗೇನೆ. ಶ್ರೀನಿವಾಸ್ ಸರ್, HR ನಿಮ್ಮನ್ನು ಕರೀತಾ ಇದ್ದಾರೆ. ಏನಂತೆ? ನೀವು ನಿಮ್ಮ ಹತ್ರನೇ ಮಾತಾಡಬೇಕು ಅಂತ ಹೇಳಿದ್ರು. ರಾಜಣ್ಣ, ಅದೇನಂತ HR ಹತ್ರ ವಿಚಾರಿಸ್ಕೊಬೇಕು. ಕಾಫಿ ಕಪ್ ಕೊಡಿ, ಆಯ್ತಾ? ಬೋನಸ್ ವಿಷಯ ಇರಬೇಕು. ಹೇಗೋ ಸದ್ಯ ಸ್ಯಾಂಕ್ಷನ್ ಆದ್ರೆ ಸಾಕು. ಸರ್, ಓ ಬನ್ನಿ ಶ್ರೀನಿವಾಸ್, ಕುತ್ಕೊಳ್ಳಿ. ಸರ್, ಹಬ್ಬನೇ ಮುಗಿದೋಯ್ತು, ಬೋನಸ್ ಇನ್ನೂ ಕೈಗೆ ಬರಲಿಲ್ಲ. ಅದನ್ನ ಹೇಳೋದಕ್ಕೆ ನಿಮಗೆ ಕರೆಸಿದ್ದು. ಬೋನಸ್ಸು ಅಡ್ವಾನ್ಸ್ ಕೊಡೋಕ್ಕಾಗಲ್ಲ. ಯಾಕೆ ಸರ್? ಏನಾದರೂ ನನ್ನ ಕೆಲಸದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತಾ? ನಿಮಗೆ ಅವತ್ತೇ ಹೆಚ್ಚಿಗೆ ಕೊಟ್ಟಿದ್ದೆ, ನೀವು ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಅನ್ಕೊಳ್ತೀನಿ. ನಿಮ್ಮ ವರ್ಕಿಂಗ್ ಡೇಸ್ ಇರೋದಿನ 2 ತಿಂಗಳು ಮಾತ್ರ. 2 ತಿಂಗಳು ಮಾತ್ರನಾ? ಏನು ಸರ್ ಹಿಂಗೆ ಹೇಳ್ತಿದ್ದೀರಾ? ಸರ್, ಏನೋ ಡಾಕ್ಯುಮೆಂಟಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ನನಗಿನ್ನೂ 2 ವರ್ಷ ಸರ್ವಿಸ್ ಇದೆ ಸರ್. ಹೌದು, ಆದರೆ ನಿಮಗೆ ಹೇಳಿದ್ದೆ ನಮ್ಮ ಕಂಪ್ನಿ ರೂಲ್ಸ್ ಚೇಂಜ್ ಆಗಿದೆ ಅಂತ. ನಿಮಗೆ ಏಜ್ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ನಮ್ಮ ಕಂಪ್ನಿ ನೀವು ಕೆಲಸ ಮಾಡೋದಕ್ಕೆ ಅನ್ಫಿಟ್ ಅಂತ ತೀರ್ಮಾನ ಮಾಡಿದ್ದೆ. ಅದಕ್ಕೋಸ್ಕರ ನಿಮಗೆ 3 ತಿಂಗಳು ಸಂಬಳ ಕೊಟ್ಟು ಕಳಿಸ್ತಾರೆ. ನೀವು ಅಷ್ಟರಲ್ಲಿ ಬೇರೆ ಯಾವುದಾದ್ರೂ ಕೆಲಸ ನೋಡ್ಕೊಳ್ಳೋದು ಒಳ್ಳೇದನ್ಸುತ್ತೆ. ಸರ್, ಅದು ಶ್ರೀನಿವಾಸರೇ, ನಿಮ್ಮ ಕಷ್ಟ ನಂಗೆ ಅರ್ಥ ಆಗುತ್ತೆ, ಆದರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ. ನಿಮಗೆ ಗೊತ್ತು, ನಿಮ್ಮ ಫ್ರೆಂಡು ಸೋಮು ವಿಷಯದಲ್ಲಿ ಇದೇ ರೀತಿ ಆಯಿತು. ಇದೇ ಥರ ಅವ್ರು ಕೆಲಸ ಕಳ್ಕೊಂಡ್ರು. ಸರ್, HR ಕರೀತಿದ್ದಾರೆ. 1 ನಿಮಿಷ ಬಂದರೆ. ಕಂಪನಿಯವರು ಕಾಸ್ಟ್ ಕಟಿಂಗ್ ಅಂತ ಹೇಳಿ ವಯಸ್ಸಾದವ್ರನ್ನೆಲ್ಲ ಕೆಲಸದಿಂದ ತೆಗಿತಿದಾರಂತೆ ಕಣೋ. ಮುಗೀತು ಕಣೋ. ಸಮಾಧಾನ ಮಾಡ್ಕೊ. ಸರಿ, ಓ ಕೆಲಸ ನೋಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.